ಇತ್ತೀಚಿನ ದಿನಗಳಲ್ಲಿ ಜೈಲಿನಿಂದ ಹೊರಗೆ ಬಂದ ನಂತರ ದರ್ಶನ್ ರವರು ತನ್ನ ಫ್ಯಾಮಿಲಿ ಜೊತೆ ತುಂಬ ಟೈಮನ್ನು ಸ್ಪೆಂಡ್ ಮಾಡುತ್ತಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಮಗ ಆದ ವಿನೀಶ್ ರವರು ಅಪ್ಪನಿಗೆ ಟಾಂಗ್ ಕೊಟ್ಟಿದ್ದಾರೆ. ಅದೇನು ನೋಡೋಣ ಬನ್ನಿ. ದಿನ ಪತಿ ಹಾಗೂ ಪತ್ನಿಗಳು ಯಾವಾಗೂ ಜೊತೆಗೆ ಓಡಾಡುತ್ತಿರುತ್ತಾರೆ ಹಾಗೂ ದರ್ಶನ್ ಮಗ ಥೇಟ್ ಅಪ್ಪನಂತೆ ಸಣ್ಣ ಹುಡುಗನಲ್ಲಿ ಅಪ್ಪ ಹೇಗೆ ಕಾಣುತ್ತಿದ್ದ ಹಾಗೆ ಸಣ್ಣ ಕೂದಲುಗಳನ್ನು ಬಿಟ್ಟುಕೊಂಡು ಮಗ ಹಾಗೆ ಕಾಣುತ್ತಿದ್ದಾನೆ ಎಂದು ಹೇಳುತ್ತಿದ್ದಾರೆ. ಹಾಗೆ ಅಪ್ಪನ ಥರ ಅವರು ಪ್ರಾಣಿ ಪ್ರಿಯರು ಹಾಗೂ ಪತ್ನಿ ಏನು ಕಡಿಮೆ ಇಲ್ಲ, ಅವರು ಕೂಡ ಪ್ರಾಣಿ ಪಕ್ಷಿಗಳ ಪ್ರಿಯರು. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಮಗ ಮಾಡಿದ ಕೆಲಸವೇನೆಂದರೆ ಅಪ್ಪ ಯಾವಾಗಲೂ ಟೈಮ್ ಪಾಸ್ ಆಗಲಿ ಎಂದು ಕುದುರೆಯನ್ನು ಓಡಿಸುತ್ತಿದ್ದರು. ಅದೇ ಕೆಲಸವನ್ನು ಮಗ ಕೂಡ ಮಾಡಿದ್ದಾನೆ ಎಂದು ಎಲ್ಲರೂ ಥೇಟ್ ಅಪ್ಪನಿಗೆ ಟಾಂಗ್ ಕೊಡುತ್ತಿದ್ದಾನೆ ಎಂದು ಹೇಳುತ್ತಿದ್ದಾರೆ. ಆದರೆ ಮಗ ವಿನೀಶ್ ರವರು ಇತ್ತೀಚಿನ ದಿನಗಳಲ್ಲಿ ಫಾದರ್ಸ್ ಡೇ ದಿನದಂದು 100 ಬೀದಿ ನಾಯಿಗಳ ಮರಿಗಳನ್ನು ಸಾಕಿಕೊಂಡು ಅವಕ್ಕೆ ಆಹಾರವನ್ನು ನೀಡುವಂತೆ ಅದಕ್ಕೆ ಒಂದು ದಾರಿಯನ್ನು ಮಾಡಿದ್ದಾರೆ. ಇದಕ್ಕೆಲ್ಲರೂ ಮೆಚ್ಚುಗೆಯನ್ನು ನೀಡಿದ್ದಾರೆ. ಈಗೀಗ ಮಗ ವಿನೀಶ್ ರವರು ಥೇಟ್ ಅಪ್ಪನಂತೆ ಕುದುರೆ ಓಡಿಸುವುದು ಹಾಗೂ ಅವರಿಗೆ ಟಾಂಗ್ ಕೊಡುವಂತೆ ಇದೆ. ಹಾಗೂ ಉದ್ದ ಕೂದಲನ್ನು ತುಂಬ ಉದ್ದವಾಗಿ ಕೂದಲನ್ನು ಬಿಟ್ಟುಕೊಂಡು ದರ್ಶನ್ ಸಣ್ಣ ಮಗುವಿನಲ್ಲಿ ಹೇಗೆ ಇದ್ದರೂ ಹಾಗೆ ಕಾಣುತ್ತಿದ್ದಾರೆ ಎಂದು ಎಲ್ಲರೂ ಥೇಟ್ ಅಪ್ಪನಂತೆ ಎಂದು ಹೇಳುತ್ತಿದ್ದಾರೆ. ಹಾಗಾಗಿ ದರ್ಶನ್ ರವರು ಇತ್ತೀಚಿನ ದಿನಗಳಲ್ಲಿ ಮಗ ಅಪ್ಪನಿಗೆ ಟಾಂಗ್ ಕೊಟ್ಟ ಎಂದು ಹೇಳುತ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ದರ್ಶನ್ ರವರು ತಮ್ಮ ಫಾರ್ಮ್ ಹೌಸ್ನಲ್ಲಿ ಪ್ರಾಣಿ ಪಕ್ಷಿ ಪ್ರಿಯರು ಎಂದು ಎಲ್ಲರಿಗೂ ತಿಳಿದಿದೆ. ಎಲ್ಲ ಸಾಕಿಕೊಂಡು ಆರಾಮಾಗಿ ಮೈಸೂರಿನಲ್ಲಿರುವ ತಮ್ಮ ವಿನೀಶ್ ಫಾರ್ಮ್ ಹೌಸ್ನಲ್ಲಿ ಟೈಮನ್ನು ಸ್ಪೆಂಡ್ ಮಾಡುತ್ತಿದ್ದಾರೆ. ವಿಜಯಲಕ್ಷ್ಮಿ ತುಂಬ ಸಂತೋಷ ಪಟ್ಟಿದ್ದಾರೆ ಅಂತಲೇ ಹೇಳ್ಬೋದು.